ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿ ಭಾಗ 1ರಲ್ಲಿ ಬರ್ತಕ್ಕಂತಹ ವಾಸ್ತವ ಸಂಖ್ಯೆಗಳು ಈ ಒಂದು ಪಾಠದ ಇಂಪಾರ್ಟೆಂಟ್ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ, √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನೀಡಿರ್ತಾರೆ. ಅದಕ್ಕೆ ನಾವು ಯಾವ ರೀತಿಯಾಗಿ ಈಸಿಯಾಗಿ ಉತ್ತರವನ್ನು ಬರಿಬಹುದು ಅಂತಕ್ಕಂಥದ್ದನ್ನು ನೋಡ್ತಾ ಹೋದರೆ, ಫಸ್ಟ್ √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಾಗ ಫಸ್ಟ್ ನಾವು ಊಹೆಯನ್ನು ಮಾಡ್ಕೋಬೇಕಾಗ್ತದೆ. ಏನು ಊಹೆಯಪ್ಪ ಅಂದರೆ, √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೋಬೇಕು. ಅಂದರೆ ಭಾಗಲಬ್ಧ ಸಂಖ್ಯೆಗಳು ಯಾವಾಗಲೂ P/Q ರೂಪದಲ್ಲಿ ಇರ್ತವೆ. P/Q ರೂಪದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಅನ್ಕೋಬೇಕು. ಹಾಗಾಗಿ √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಅಂದ್ಕೊಂಡಾದ್ಮೇಲೆ, √2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಆಗಿರಲಿ ಅಂತ ಅಂದಮೇಲೆ √2 = P/Q. ಅಂದರೆ ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಂಡಿರೋದ್ರಿಂದ √2 ನಾವು P/Q ಅಂತಕ್ಕಂಥದ್ದನ್ನು ಬರ್ಕೋಬೇಕು. ಇದಕ್ಕೆ ಕಾರಣ ಏನಪ್ಪ ಅಂದರೆ, P ಮತ್ತು Qಗಳು Z ಗಣಕ್ಕೆ ಏನಾಗಿರ್ತವೆ, ಯಾವಾಗಲೂ ಸೇರಿರ್ತವೆ. ಹಾಗಾಗಿ Q ≠ 0, ಅಂದರೆ Qನ ಬೆಲೆ 0ಗೆ ಸಮ ಇರೋದಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್, P ಮತ್ತು Qನ ಸಾಮಾನ್ಯ ಅಪವರ್ತನ ಯಾವಾಗಲೂ ಒಂದಾಗಿರುತ್ತೆ. ಅಂದರೆ P ಮತ್ತು Qನ ಸಾಮಾನ್ಯ ಅಪವರ್ತನ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದು ಕೂಡ ಆಗಿರುವುದಿಲ್ಲ. ಇದು ಬೇಸಿಕ್. ನೆಕ್ಸ್ಟ್, ಈಗ ನಾವು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ರೆ ಏನು ಬರ್ಕೊಂಡಿದ್ದೀವಿ, √2 = P/Q. ಈಗ ಇದನ್ನ ಏನು ಮಾಡಬೇಕಪ್ಪ ಅಂದರೆ, √2ಕ್ಕೆ √2, P/Qಗೆ P/Q ಅಂತಂದು ಬರ್ಕೊಂಡಾದ್ಮೇಲೆ ಈ ಎರಡೂ ಕಡೆ, ಅಂದರೆ ಇದನ್ನು ನಾವು LHS ಅಂತ ಕರಿತೀವಿ, ಇದನ್ನು ನಾವು RHS ಅಂತ ಕರಿತೀವಿ. ಎರಡೂ ಕಡೆ ಅಂದರೆ LHS ಮತ್ತು RHS ಕಡೆ ಏನು ಮಾಡ್ಕೋಬೇಕು, ವರ್ಗ ಮಾಡ್ಕೋಬೇಕು. ವರ್ಗ ಮಾಡಿದಾಗ ಏನಾಗುತ್ತಪ್ಪ ಅಂದರೆ, √2Q² = P² ಆಗುತ್ತೆ. ಈಗ ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕಪ್ಪ ಅಂದರೆ, √2Q² ಅನ್ನು ಸಿಂಪ್ಲಿಫೈ ಮಾಡೋದಾದರೆ ಸ್ಕ್ವಯರ್ಗೂ ರೂಟ್ಗೂ ಈಸಿಯಾಗಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಬರ್ತಕ್ಕಂಥ ಆನ್ಸರು 2Q² ಆಗುತ್ತೆ. ಒಂದು ಇದರಲ್ಲಿ ಕನ್ಫ್ಯೂಸ್ ಅಂದರೆ ಒಂದು ಡೌಟ್ ಏನು ಬರ್ಬೋದಪ್ಪ ಅಂದರೆ, ರೂಟಿಗೂ ಸ್ಕ್ವೇರ್ಗೂ ಕ್ಯಾನ್ಸಲ್ ಆದಾಗ 2 ಉಳಿಯುತ್ತೆ, ಬಟ್ Q ಅಷ್ಟೇ ಉಳಿತೈತಿ. ಇಲ್ಲಿ ಸ್ಕ್ವೇರ್ ಯಾವ ರೀತಿ ಬರ್ತೈತಿಯಪ್ಪ ಅಂದರೆ, ಈ √2Q × √2Q ಅನ್ನು 2 ಬಾರಿ ನಾವು ಗುಣಿಸ್ಬೇಕಾಗುತ್ತೆ. ಯಾಕಂದರೆ ಸ್ಕ್ವೇರ್ ಇರೋದ್ರಿಂದ 2 ಬಾರಿ ಗುಣಿಸ್ಬೇಕಾಗುತ್ತೆ. ಹಾಗಾಗಿ √2 2 4 Q × Q² ಆಗುತ್ತೆ. ಈ 4 ಅಂತಕ್ಕಂಥದ್ದು ಒಂದು ವರ್ಗ ಸಂಖ್ಯೆ ಆಗಿರೋದ್ರಿಂದ 4ರ ವರ್ಗಮೂಲ 2 ಆಗಿರುತ್ತೆ, Q²ಗೆ Q² ಆಗುತ್ತೆ. ಹಾಗಾಗಿ ಇದನ್ನು ಡೈರೆಕ್ಟ್ ಆಗಿ 2Q² = P² ಅಂತ ಬರಿಬೋದು. ಅಂದರೆ ಇಲ್ಲಿ ಕನ್ಫ್ಯೂಸ್ ಇರೋದ್ರಿಂದ ಈ ಮೆಥಡನ್ನು ನಾವು ಯೂಸ್ ಮಾಡಿದರೆ ಇಲ್ಲಿ 2Q² ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೋದಾಗುತ್ತೆ. ನೆಕ್ಸ್ಟ್, ಈ 2 ಅಂತಕ್ಕಂಥದ್ದು ಇದು ಇಂಟು ಇರುತ್ತೆ. ಈ ಇಂಟು ಇದ್ದದ್ದು LHS ಇಂದ RHS ಹೋದಾಗ /2 ಆಗುತ್ತೆ. ಹಾಗಾಗಿ ಈ 2 ಅಂತಕ್ಕಂಥದ್ದು P² ಅನ್ನು ಏನು ಮಾಡುತ್ತೆ, ಭಾಗಿಸುತ್ತದೆ ಅಂತ ಬರಿಬೇಕು. ಅದೇ ರೀತಿನೇ ಈ 2 P² ಅನ್ನು ಭಾಗಿಸಿದ್ರೆ ಅದೇ 2 P ಅನ್ನು ಕೂಡ ಏನು ಮಾಡುತ್ತೆ, ಯಾವ ರೀತಿ ಅಂದರೆ ಇದು P² ಆಗ್ಬೇಕಪ್ಪ ಅಂದರೆ P × P ಆಗಿರುತ್ತೆ. ಹಾಗಾಗಿ /2 P² ಅನ್ನು ಭಾಗಿಸಿದ್ರೆ ಅದೇ 2 P ಅನ್ನು ಕೂಡ ಏನು ಮಾಡುತ್ತೆ, ಭಾಗಿಸುತ್ತದೆ ಅಂತ ಬರಿಬೇಕು. ನೆಕ್ಸ್ಟ್, P = ಅಂದರೆ ಇಲ್ಲಿ P = 2m ಆಗಿರಲಿ. ಇಲ್ಲಿ 2 ಯಾಕೆ ತಗೊಂತೀವಪ್ಪ ಅಂದರೆ, ನಾವು ಇಲ್ಲಿ ರೂಟ್ ಒಳಗಡೆ 2 ಇರೋದ್ರಿಂದ ಇಲ್ಲಿ 2m ಅಂತ ತಗೋಬೇಕು. ಇಲ್ಲಿ m ಆದರೂ ತಗೊಳ್ರಿ, A ಇಂದ ಹಿಡಿದು Z ತನ ಯಾವುದೇ ಲೆಟರ್ಸನ್ನು ನಾವು ತಗೋಬಹುದು. ಹಾಗಾಗಿ P = 2m ಆಗಿರಲಿ ಅಂತ ತಗೋಬೇಕು. ಒಂದು ವೇಳೆ ಇಲ್ಲಿ √3 ಅಂತ ಕೊಟ್ಟರೆ ಇಲ್ಲಿ 3m ಅಂತ ತಗೋಬೇಕು. ಒಂದು ವೇಳೆ 5 ಅಂತ ಕೊಟ್ಟನಪ್ಪ ಅಂದರೆ P = 5m ಅಂತಂದು ತಗೋಬೇಕು. ನಂತರದಲ್ಲಿ ಇಲ್ಲಿ ಏನು ಬರೆದಿರ್ತೀವಲ್ಲ, ಇದನ್ನ ಸಮೀಕರಣ 1 ಅಂತ ಬರ್ಕೊಂಡಾದಾಗ 2Q² = P². 2Q² P ಅಂದರೆ ಇಲ್ಲಿ 2m ಅಂತ ಬರ್ಕೊಂಡಿರ್ತೀವಿ. ಹಾಗಾಗಿ P = 2m ಸ್ಕ್ವೇರ್. ಈಗ 2Q² = 2m ಇರೋದ್ರಿಂದ 2m × 2m ಇದನ್ನು 2 ಬಾರಿ ಗುಣಿಸಿದಾಗ 2 2 4 m × m² ಆಗುತ್ತೆ. ಈಗ 2 1 2 2 2 4 ಅಂತ ಹೊಡೆದಾಕಿದಾಗ ಇಲ್ಲಿ ಉಳಿಯೋದು Q² ಮಾತ್ರ, ಇಲ್ಲಿ ಉಳಿಯೋದು 2m² ಮಾತ್ರ. ಈಗ ನಾವು ಇಲ್ಲಿ ಭಾಗ ಅಂದರೆ ಸಮೀಕರಣ 1ರಲ್ಲಿ ಏನು ಮಾಡಿದ್ವಿ, 2ಅನ್ನ P² ಯಾವ ರೀತಿ ಭಾಗಿಸ್ತದೋ
ಈಗ ಅದೇ ರೀತಿ ಈ ಎರಡು ಕೂಡ ಕ್ಯೂ ಸ್ಕ್ವೇರ್ ಅನ್ನ ಭಾಗಿಸುತ್ತದೆ. ಅಂದ್ರೆ ಇಂಟು ಇರುತ್ತೆ, ಇಂಟು ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗುತ್ತೆ. 2 ಇಸ್ ಈಕ್ವಲ್ 2 ಅಂತಕ್ಕಂಥದ್ದು ಕ್ಯೂ ಸ್ಕ್ವೇರ್ ಅನ್ನು ಕೂಡ ಏನ್ ಮಾಡುತ್ತೆ, ಭಾಗಿಸುತ್ತದೆ. ಅದೇ ರೀತಿ ಅದೇ 2 ಕ್ಯೂ ಅನ್ನು ಕೂಡ ಭಾಗಿಸುತ್ತದೆ. ಇಲ್ಲಿ ಹೇಳಿದಲ್ಲ ಆ ರೀತಿ ಭಾಗಿಸುತ್ತದೆ. ಇಲ್ಲಿ ಈ ಎರಡು ಸಮೀಕರಣಗಳಿಂದ ನಮಗೆ ತಿಳಿತಕ್ಕಂಥ ಒಂದು ಅಂಶ ಏನಪ್ಪಾ ಅಂದ್ರೆ ಪಿ ಮತ್ತು ಕ್ಯೂ ನ ಸಾಮಾನ್ಯ ಅಪವರ್ತನ 2 ಆಗಿರುತ್ತೆ. ಅಂದ್ರೆ ಇಲ್ಲಿ ಕೂಡ 2, ಇಲ್ಲಿ ಕೂಡ 2. ಪಿ ನ ಅಪವರ್ತನ 2, ಪಿ ನ ಕ್ಯೂ ನ ಅಪವರ್ತನ ಕೂಡ 2 ಆಗಿರುತ್ತೆ. ಹಾಗಾಗಿ ದೇರ್ಫೋರ್ ಪಿ ಮತ್ತು ಕ್ಯೂ ನ ಸಾಮಾನ್ಯ ಅಪವರ್ತನ 2 ಆಗಿರುತ್ತೆ. 2 ಆಗಿದ್ದು ಇದು ಏನಾಗಿದೆಪ್ಪ ಅಂದ್ರೆ ನಮ್ಮ ಊಹೆಗೆ ವಿರುದ್ಧವಾಗಿದೆ ಅಂತ ಬರೀಬೇಕು. ಅಥವಾ ವಿರುದ್ಧವಾಗಿದೆ ಅಥವಾ ತಪ್ಪಾಗಿದೆ ಅಂತ ಬರೆದಾಗ √2 ಒಂದು ಅವಾಗ ಏನಾಗುತ್ತೆ, ಅಭಾಗಲಬ್ಧ ಸಂಖ್ಯೆ ಆಗುತ್ತೆ. ಯಾಕೆ 2 ಅಭಾಗಲಬ್ಧ ಸಂಖ್ಯೆ ಆಗುತ್ತಪ್ಪ ಅಂದ್ರೆ ಪಿ ಮತ್ತು ಕ್ಯೂ ನ ಸಾಮಾನ್ಯ ಅಪವರ್ತನ ಯಾವಾಗಲೂ ಎಷ್ಟಾಗಿರ್ಬೇಕು ಅಂತ ಬರ್ಕೊಂಡಿದ್ವಪ್ಪ ಅಂದ್ರೆ 1 ಆಗಿರ್ಬೇಕು ಅಂತ ಬರ್ಕೊಂಡಿದ್ವಿ. ಬಟ್ ಇಲ್ಲಿ 2 ಆಗಿರೋದ್ರಿಂದ ನಾವು ಏನು ಊಹೆ ಮಾಡ್ಕೊಂಡಿದ್ವಲ್ಲ, ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಅಂತಂದು ಏನು ಊಹೆ ಮಾಡ್ಕೊಂಡಿದ್ವಲ್ಲ ಅದು ಏನಾಗಿದೆ, ತಪ್ಪಾಗಿದೆ. ಹಾಗಾಗಿ √2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತಂದು ಈ ರೀತಿ ಸಾಧಿಸಬಹುದು. ಧನ್ಯವಾದಗಳು.